ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಬಸವರಾಜ್ ಜಾಧವ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳ ಸ್ಥಾಪನೆ ಸುಮಾರು 126ನೇ ವರ್ಷಗಳ ಇತಿಹಾಸವಿದೆ. ಇರುವ ನಮ್ಮ ಮರಾಠ ಸಮಾಜದ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವ ಇಚ್ಛೆ ಅಥವಾ ಆಸೆ ಮತ್ತು ಉದ್ದೇಶಗಳನ್ನು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಸುಧಾರಣಾ ಹೋರಾಟ ಸಮಿತಿಯು ಹೊಂದಿರುವುದಿಲ್ಲ. ಆದರೆ ಸಮಾಜ ಅಂಕುಡೊಂಕುಗಳನ್ನು ತಿದ್ದುವ ಹಿರಿಯರು ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಎಂಬ ಪ್ರಶ್ನೆ ಯುವಜನರನ್ನ ಕಾಡುತ್ತಿದೆ ಎಂದು ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಜಾಧವ್ ರವರು ಕರ್ನಾಟಕ ಡಿಜಿಟಲ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪುಡಲಿಕ್ ಜಗದಾಳಿ ಮಾತನಾಡಿ, ನನ್ನ ಸದಸ್ಯತ್ವಕ್ಕಾಗಿ ಅರ್ಜಿ ಕೊಟ್ಟು ಹಲವಾರು ತಿಂಗಳುಗಳು ಕಳೆದರೂ ಇನ್ನೂವರೆಗೂ ನಿಮ್ಮ ಸದಸ್ಯತ್ವ ಮಾಡಲಾಗಿದೆ ಅಥವಾ ಇಲ್ಲವೆಂದು ಹೇಳಿಲ್ಲ ಎಂದು ಆರೋಪಿಸಿದರು. ನಮ್ಮ ಮರಾಠ ಸಮಾಜದ ಸುಧಾರಣೆಗೆ ಧಾರವಾಡ ನಗರದ ಗ್ರಾಮೀಣ ಜನರ ಸದಸ್ಯತ್ವವನ್ನ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಿಂಗಪ್ಪ ಪಾಮೋಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಾವೊಂದು ಮರಾಠ ವಿದ್ಯಾಪ್ರಸಾರಕ ಮಂಡಳ ಸುಧಾರಣಾ ಹೋರಾಟ ಸಮಿತಿ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ನಮ್ಮ ಧಾರವಾಡದಾಗ ಮರಾಠ ವಿದ್ಯಾಪ್ರಸಾರಕ ಮಂಡಳ ಸವದತ್ತಿ ರೋಡ್ ರಾಮ್ ಜಾಧವ್ ಮಾರ್ಗದಾಗ ಐತಿ. ಅದಕ್ಕೆ ಕಳೆದ ಈಗೇನು ನಮ್ಮ ಚುನಾವಣೆ ಚಾಲೂ ಮಾಡ್ತಾ ಇದ್ದಾರೆ, ಇದ್ದಂಥ ಆಡಳಿತ ಮಂಡಳಿ ಏನು ಮಾಡಿದ್ದಾರೆ ಅಂತಂದ್ರೆ, ಅವಧಿಗೆ ಮುನ್ನವೇ ಡಿಸಾಲ್ವ್ ಮಾಡಿದ್ದಾರೆ. ಈ ಅವಧಿಗೆ ಮುನ್ನ ಡಿಸಾಲ್ವ್ ಯಾಕೆ ಮಾಡಿದ್ರಿ ಅಂತ ನಾವು ಕೇಳಿದಾಗ 6 ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಡಿಸಾಲ್ವ್ ಮಾಡಿದ್ದೇವೆ ಅಂತ ಹೇಳಿ, ನಾವು ನಿಮಗೆ 3 ವರ್ಷ ಮ್ಯಾಂಡೇಟರಿ ಕೊಟ್ಟೇವೆ, 3 ವರ್ಷ ಅಧಿಕಾರ ನೀವು ಅನುಭವಿಸ್ರಿ ಅಂತ. ಹೋದ ವರ್ಷ 3 ವರ್ಷ ಮಾಡಿದ್ದಾರೆ, ಈ ವರ್ಷ 3 ವರ್ಷ ಆಡಳಿತ ಮಂಡಳಿ ಮಾಡಿದ್ದಾರೆ. ಸತತವಾಗಿ 2-3 ವರ್ಷ ಮಾಡಿದಾಗ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತೇಳಿ ನಮ್ಮ ಬಾಯ್ಲಾ ಹೇಳ್ತೈತಿ, ಮರಾಠ ವಿದ್ಯಾಪ್ರಸಾರಕ ಮಂಡಳ ಬಾಯ್ಲಾ ಹೇಳ್ತೈತಿ. ಇವರು ಆಡಳಿತ ಮಂಡಳಿಯವರು ಮುಂದಿನ ಸರ್ತಿ ನಾವೇ ಚುನಾವಣೆಗೆ ಬರ್ಬೇಕನ್ನುವಂತ ಒಂದು ದುರುದ್ದೇಶ ಇಟ್ಕೊಂಡು ಅಡ್ವಾನ್ಸ್ ಡಿಸಾಲ್ವ್ ಮಾಡ್ಸಕ್ ಹಚ್ಚಿದ. ಇದು ಸಮಾಜಕ್ಕೆ ಅನ್ಯಾಯ. ಈ ರೀತಿ ಯಾವತ್ತು ಸಮಾಜಕ್ಕೆ ಕಗ್ಗೊಲೆ ಆಗುವಂತ ಕೆಲಸ ಮಾಡಬಾರ್ದು, ಪ್ರಜಾಪ್ರಭುತ್ವ ಕಗ್ಗೊಲೆ ಆಗುವಂತ ಕೆಲಸ ಮಾಡಬಾರ್ದು ಅಂತೇಳಿ ನನ್ನ ಒಂದು ಉದ್ದೇಶ. ಯಾಕಂದ್ರೆ ನಾವು ಇಂಥವೆಲ್ಲ ಘಟನೆಗಳ ನಡೆದಾಗ ಸಮಾಜದ ಹಿತಚಿಂತಕರು, ಹಿರಿಯರು, ಯುವಕರು ಇವರೆಲ್ಲರೂ ಎಚ್ಚೆತ್ಕೊಂಡ್ ನಾಳೆ ಸಮಾಜದ ಪರವಾಗಿ, ನ್ಯಾಯದ ಪರವಾಗಿ ಕೆಲಸ ಮಾಡ್ಬೇಕಾಕೈತಿ. ಇವತ್ತು ನಾವು ಸತತ ಎಷ್ಟು ಸರ್ತಿ ಚುನಾವಣೆ ಆಗೈತೆ, ನಾ ಇವತ್ತಿನ ಮಟ್ಟ ಚುನಾವಣೆ ನಿಂತೇನಿ, ಫಸ್ಟ್ ಪ್ಯಾನಲ್ ನಿಂತಿದ್ದೇನೆ. ಆಗ್ಬೇಕಿಂತ ಇವತ್ತಿನ ಮಟ್ಟ ಚುನಾವಣೆಗೆ ನಿಂತಿಲ್ಲ. ನಾನು ಯಾವಾಗ ಸಮಾಜದಾಗ ಅನ್ಯಾಯ ಆಗೈತಿ ಅವತ್ತು ಧ್ವನಿ ಎತ್ತುವಂತ ಕೆಲಸ ಬಸವರಾಜ್ ಜಾಧವ್ ಅಂಡ್ ಟೀಮ್ ಮಾಡಿತ್ತು. ಅದ್ರ ಹಿಂದಕ್ಕೂ ಮಾಡೈತಿ, ಇವತ್ತು ಮಾಡತ್ತೀನಿ, ಮುಂದಿನ ದಿನದಾಗೂ ಮಾಡ್ತೀನಿ. ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾ ಚುನಾವಣೆ ನಿಂದಿರಂಗಿಲ್ಲ. ನನ್ನ ತತ್ವ ಸಿದ್ಧಾಂತಗಳ ಒಪ್ಪಿಕಾಸ ಯಾರ ನೀನ್ ಸಪೋರ್ಟ್ ಬೇಕಂತ ಕೇಳಿದ್ರ ನಾ ಅವ್ರ ತತ್ವ ಸಿದ್ಧಾಂತಗಳು ಸರಿ ಅದಾವಿಲ್ಲೋ ನೋಡ್ಕೊಂಡು ಅವ್ರು ಸಪೋರ್ಟ್ ಮಾಡ್ತೇನೆ, ವಿನಃ ಮಾಡಕ್ ಹೋಗುದಿಲ್ಲ. ನಮ್ಮ ಪ್ರತ್ಯೇಕ ನಾವು ವೈಯಕ್ತಿಕವಾಗಿರ್ತೇವೆ. ಮತ್ ಇನ್ನೊಂದ್ ಏನ್ರಿಪ್ಪ ಅಂತ ಇದ್ರಾಗ, ಡಿಸಾಲ್ವ್ ಮಾಡೋಕ್ಕಿಂತ ಮುಂಚೆಕ ಸಮಾಜ ನೀವು ಯಾವ ಕಾರಣಕ್ಕೆ ಡಿಸಾಲ್ವ್ ಮಾಡಿದ್ರಿ? ನೀವು ತಪ್ಪ ಮಾಡಿಲ್ಲ. ಮೋಹನ್ ಮೋರೆ ಅವ್ರು ಯಾವತ್ತು ಯಾವುದೇ ಕಾರಣಕ್ಕೆ ತಪ್ಪು ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಚಲೋ ಮಾಡಿದಾರ. ಅವ್ರ ಸಮಾಜಕ್ಕೆ ಜಗ ತಗೊಂಡ್ರು, ಸಂತೋಷ್ ಲಾಡ್ ಅವ್ರು ಎಲ್ಲ ಮಾಡಿಸ್ಕೊಂತ ಅಂದ್ಕೊಟ್ರು, ಸಮಾಜ ಡೆವಲಪ್ಮೆಂಟ್ ಮಾಡ್ಯಾರ. ಯಾಕೆ ಡಿಸಾಲ್ವ್ ಮಾಡುವಂತ ಅವಶ್ಯಕತೆ ಇತ್ತು? ನಾವು ಇವತ್ತಿನ ಮಟ್ಟ ಹೋಗಿ ನೀವು ಇಂಥದ್ದು ಮಾಡಿರಿ, ಅಂಥದ್ದು ಮಾಡಿರಿ, ರಾಜೀನಾಮೆ ಕೊಡ್ರಿ ಅಂತ ನಾವು ಯಾರು ಕೇಳಿಲ್ಲ. ಅವ್ರಿಗೆ ತಮ್ಮಕ್ಕಷ್ಟ ಡಿಸಾಲ್ವ್ ಮಾಡ್ರಿ. ಡಿಸಾಲ್ವ್ ಮಾಡ್ಬೇಕಂತಂದ್ರ 6 ಮಂದಿ ಸದಸ್ಯರು ರಾಜೀನಾಮೆ ಕೊಟ್ಟಾರ. ಅವಾಗ ಕೊರಂ ಭರ್ತಿ ಆಗಲಿಲ್ಲ ಅಂತ ಹೇಳಿ ಡಿಸಾಲ್ವ್ ಮಾಡಿದಾರೆ. 6 ಮಂದಿ ಏನು ಡಿಸಾಲ್ವ್ ಮಾಡಿದಾರ, 6 ಮಂದಿ ಡಿಸಾಲ್ವ್ ಮಾಡತಕ್ಕಂಥವ್ರು ಸಮಾಜ 3 ವರ್ಷಕ್ಕೊಮ್ಮೆ ಅಧಿಕಾರ ಕೊಟ್ಟಾರ. ಅಡ್ವಾನ್ಸ್ ಡಿಸಾಲ್ವ್ ಯಾಕೆ ಮಾಡಿದ್ರಿ? ಹಂಗಂದ್ರ ನೀವು ಮುಂದಿನ ಸರ್ತಿ ಅಧಿಕಾರ ನಿಮ್ದೇ ಇರ್ಬೇಕಂತನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಡಿಸಾಲ್ವ್ ಮಾಡಿರಿ ಅಂತೇಳಿ ಸಮಸ್ತ ಸಮಾಜದ ಜನ ಮಾತಾಡಕತ್ತೈತಿ, ನಾನು ಮಾತಾಡತ್ತೀನಿ. ಆದ್ರೆ ಇವತ್ತು ಅಕಸ್ಮಾತ್ ಯಾರು ಡಿಸಾಲ್ವ್ ಮಾಡಕ್ 6 ಮಂದಿ ಕಾರ್ಯಕರ್ತದಾರ, 6 ಮಂದಿ ಇದಾರು, 7 ಮಂದಿ ಇದಾರು, 8 ಮಂದಿ ಇದಾರು, ಅದಕ್ಕೆ ಸಂಪೂರ್ಣ ಮಾಹಿತಿ ಕೇಳಾಕ ಒಂದು ಲೆಟರ್ ಕೊಟ್ಟೆ. ನನಗೆ ಇನ್ನೂ ಮಟ್ಟ ಮಾಹಿತಿ ಕೊಟ್ಟಿಲ್ಲ. ಅವರು ಮುಂದಿನ ದಿನದಾಗ ಕೊಡ್ಬೋದು. ಆದ್ರ 6 ಮಂದಿ ಡಿಸಾಲ್ವ್ ನಾ ಕೊಟ್ಟೇನಿ, ಇದು ಕಮಿಟಿ ಸರಿ ಇಲ್ಲ ಏನೋ ಒಂದೇನು ಕೊಟ್ಟರಲ್ಲ, ನಾಳೆ ಅದೇ 6 ಮಂದಿ ತಗೊಂಡು ತಮ್ಮ ಪ್ಯಾನಲ್ನಾಗ ಇಟ್ಕೊಂಡು ಚುನಾವಣೆಗೆ ಹೋದ್ರ ಇದು ಸಮಾಜಕ್ಕೆ ಕೆಟ್ಟ ಹೆಸರು. ಅದ್ರ ಉದ್ದೇಶ ಏನ? ನೇರವಾಗಿ ನಾನೇ ಅಧಿಕಾರಕ್ಕೆ ಬರ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ಯಾರ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ನಾನು. ಅದಕ್ಕೆ ಇಲ್ಲಿ ನಾವು ಮರಾಠ ಸಮಾಜದ ಯಾವುದೇ ಚುನಾವಣೆಗೆ ಸ್ಪರ್ಧಿಸೋಂಗೇ ಇಲ್ಲ ಒಟ್ಟ ನಮಗಿಲ್ಲ. ಆದ್ರೆ ಇವತ್ತಿನ ಸಮಾಜದಲ್ಲಿ ನಡೀತಿರೋ ಸಮಾಜದ ಕಗ್ಗೊಲೆ ಬಗ್ಗೆ ಮೌನವಾಗಿರೋದು ಸಮಾಜಕ್ಕೆ ದ್ರೋಹ ಬಗೆದಂತಾಗುತ್ತದೆ. ನನ್ನ ವೈಯಕ್ತಿಕ ವಿಚಾರ.
ಸಮಸ್ತ ಸಮಾಜ ಜನರು ತಪ್ಪು ನಡೆದಾಗ ತಪ್ಪು ಎಂದು ಧೈರ್ಯವಾಗಿ ಧ್ವನಿ ಎತ್ತಬೇಕಾಗೈತೆ. ಯಾಕಂದ್ರೆ ಹಿಂದಕ್ಕ ನಮಗೆ ಎಲ್ಲರಿಗೆ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿ ಧ್ವನಿ ಎತ್ತಬೇಕಂತ ಒಬ್ಬ ಸಾದಾ ಪೊಲೀಸ್ ಕಾನ್ಸ್ಟೇಬಲ್ ನನಗೆ ಇವತ್ತು ಈ ಮಟ್ಟಕ್ಕೆ ತಂದು ನಿಂದಿರ್ಸ್ಯಾರ. ಅದನ್ನ ಇವತ್ತು ಹೆಮ್ಮೆ ಪಡ್ಕೊಂತೇನೆ. ಯಾವಾಗ ತಪ್ಪ ಅಂತ ಇರ್ತೈತಿ ಅಲ್ಲಿ ಧ್ವನಿ ಎತ್ತ ಬಸವರಾಜ್ ಅಂತ ಹೇಳಿದ್ರೆ ಅವ್ರ ಹೆಸರು ಬಹಿರಂಗ ಪಡಿಸುವಂತ ಕೆಲಸ ನಾವು ಮಾಡಂಗಿಲ್ಲ. ಅದ್ ಯಾವಾಗ್ಲೂ ನನ್ನ ಬೆನ್ನ ಹಿಂದಿರ್ತದ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ನಾವು ಮುಂದಿನ ಜನರಿಗೆ ಏನು ಸಂದೇಶ ಕೊಡಲು ಹೋಗುತ್ತಿದ್ದೇವೆ, ನಾವೆಲ್ಲ ಹಿರಿಯರು ಕೂಡಿಸಿ ಏನ್ ಮುಂದಿನ ಜನರೇಷನ್ಗೆ ಏನ್ ಕೊಡ್ಬೇಕು? ನಾವು ಜನರೇಷನ್ಗೆ ಏನ್ ಕೊಡೋರು? ನೀವು ಹಿಂಗ್ ಮಾಡಿದ್ರಿ ನಾವು ಹಿಂಗ ಮಾಡೋಣ ಇನ್ ಮುಂದೆ? ಅದು ಆಗ್ಬಾರ್ದು. ಸಮಸ್ತ ಸಮಾಜದ ಹಿರಿಯರು, ನಮ್ಮ ಮರಾಠ ವಿದ್ಯಾಪ್ರಸಂಗ ಆಡಳಿತ ಮಂಡಳಿಗಳು ಸಮಾಜದ ಬೈಲಾ ಪ್ರಕಾರ ಸತತವಾಗಿ 2 ಅವಧಿಗೆ ನಡೆಸಿದ ಅಧಿಕಾರ ನಂತರ ಮತ್ತೆ ಅಧಿಕಾರ ಆಶೆಯಿಂದ ಆಡಳಿತ ಮಂಡಳಿ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಡಿಸಾಲ್ವ್ ಮಾಡಿಬಿಟ್ಟಾರ. ಸಮಾಜದ ಸದಸ್ಯರ ಅಭಿಪ್ರಾಯ, ಹಕ್ಕು, ವಿಶ್ವಾಸವನ್ನು ತುಳಿಯುವ ಕೆಲಸ ಯಾರೇ ಮಾಡಿದ್ರು ಸಮಾಜ ಅವರನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಈಗ ನಮ್ಮ ಸಮಾಜದ ಜನರು ಮೌನವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಸ್ವಾರ್ಥ ಅಧಿಕಾರಶಾಹಿ ವ್ಯಕ್ತಿಗಳು ಸಮಾಜವನ್ನು ತಮ್ಮ ಖಾಸಗಿ ಆಸ್ತಿಯಂತೆ ನಡೆಸುವ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದ್ದರಿಂದ ನಮ್ಮ ಸಮಾಜದ ಸಮಸ್ತ ಗುರು ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಜಾಗೃತ ನಾಗರಿಕರು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಸಮಾಜದ ಗೌರವ, ಹಕ್ಕು ಮತ್ತು ಪ್ರಜಾಪ್ರಭುತ್ವ ಉಳಿಯಲು ಇಂಥ ಸ್ವಾರ್ಥ ಅಧಿಕಾರಶಾಹಿ ಜನರ ವಿರುದ್ಧ ನಮ್ಮ ಸಮಾಜದ ಜನರು ಒಕ್ಕಟ್ಟಾಗಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ನಮ್ಮ ಸಮಾಜದ ಹಿತಚಿಂತಕರು ಅನಿಸಿಕೊಂಡವರು ಮೌನ ಧಾರಣೆ ಮಾಡದೆ ಈ ಹೋರಾಟ ಮಾಡಬೇಕಾಗಿದೆ. ಮಿತ್ರರೇ, ನೆನಪಿರಲಿ, ಈ ಹೋರಾಟವು ಕೆಲವು ಸ್ವಾರ್ಥ ಅಧಿಕಾರಶಾಹಿ ವ್ಯಕ್ತಿಗಳ ವಿರುದ್ಧ ಹಾಗೂ ನಮ್ಮ ಸಮಾಜದ ಹಕ್ಕು, ನಮ್ಮ ಅಸ್ತಿತ್ವವನ್ನು ಉಳಿಸುವ ಹೋರಾಟವಾಗಿದೆ. ಮಿತ್ರರೇ, ಹೀಗಾಗಿ ನಾವು ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವ್ದು ವ್ಯಕ್ತಿ ವಿರುದ್ಧ ಅಲ್ಲ. ಇವತ್ತೇನು ಅವ್ರು ತಪ್ಪು ಮಾಡಿದಾರ, ಯಾರ ತಪ್ಪು ಮಾಡಿರ್ತಾರ ಅದ್ರ ವಿರುದ್ಧ ನಂದು ಯಾವಾಗ್ಲೂ ಹೋರಾಟ ಇರ್ತೈತಿ. ಮುಂದಾದ್ರೂ ಇರ್ತೈತಿ, ಹಿಂದಾದ್ರೂ ಇತ್ತು, ಮುಂದಾದ್ರೂ ಇರ್ತೈತಿ, ಇವತ್ತು ಇರ್ತೈತಿ. ಅದಕ್ಕ ನಾವು ಎಲ್ಲಾರು ಇವತ್ತು ನನ್ನ ಜೊತೆ ಇಬ್ರು ಕುಂತಿರ್ಬೋದು, ಇವ್ರು ಇಬ್ರು ಬಂದಿರ್ಬೋದು ನನ್ನ ಜೊತೆ. ಇವತ್ತು ಮುಂದಿನ ಸೋಮವಾರ ದಿನ 1ನೇ ತಾರೀಕಿಗೆ ಬೆಳಗ್ಗೆ 11ರಿಂದ ಸಾಯಂಕಾಲ 5 ಗಂಟೆ ಮಟ ನಾವು ಸಾಂಕೇತಿಕವಾಗಿ ಸಮಾಜದ ವಿದ್ಯಾಪ್ರಸಾರಕ ಮಂಡಳದ ಮುಂದೆ ಹೋರಾಟ ಮಾಡ್ಬೇಕಂತ ಮಾಡಿದ್ದೇವೆ. ಅದಕ್ಕೆ ಸಮಸ್ತ ಸಮಾಜದ ಹಿತಚಿಂತಕರು, ಸಮಾಜ ಏಳಿಗೆ ಬಯಸುವವರು ನನಗ ಸಾಥ್ ಕೊಡ್ಬೇಕಂತೇಳಿ ಕೈ ಮುಗಿದು ಕೇಳ್ಕೊಂತೇನೆ. ಯಾವಾಗ ಅನ್ಯಾಯ ಆಗ್ತೈತಿ ಅವಾಗ ದಯವಿಟ್ಟು ಬಂದ್ ಕಾಸ ಪ್ರೋತ್ಸಾಹ ಕೊಡ್ರಿ. ಸಮಾಜ ಒಳ್ಳೆ ರೀತಿಯಿಂದ ಹೋಗ್ಲಿ. ಮತ್ ಇನ್ನೊಂದು ಮೇಜರ್ ವಿಷಯ ಅಂತಂದ್ರ, ಸಮಾಜದಾಗ ಎಲ್ಲಾ ಗಣ್ಯ ವ್ಯಕ್ತಿಗಳದವ್ರು 3-4 ಮಂದಿ ಅವ್ರೆಲ್ಲಾರು ಕುಂತ ಚರ್ಚೆ ಮಾಡಿ, ನಮ್ ಸಣ್ಣ ಸಮಾಜ ಐತಿ, ದೊಡ್ಡ ಸಮಾಜ ಏನಿಲ್ಲ. ಎಲ್ಲಾರು ಸಮಾನ ಮನಸ್ಕರ ಕುಂತ ಕಾಸ ನೀವೊಂದ್ 4 ಮಂದಿ ಯಾಕೆ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಮಾಡ್ಲಾರ್ಗತ್ತೆ ಕುಂತ ಕಾಸ ಬಾಡಿ ತಮ್ಮಂದ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಮಾಡ್ರಿ. ಸಮಾಜಕ್ಕೆ ಒಂದು 20-25 ಲಕ್ಷ ರೂಪಾಯಿ ಉಳಿತೈತಿ. ಇದ್ರಲಿಂತ 25 ಲಕ್ಷ ರೂಪಾಯಿ ಉಳಿದಂತ ರೊಕ್ಕವನ್ನ ತಗೊಂಡ್ಕೊಂಡ ನಾಳೆ ನಮ್ಮ ಸಮಸ್ತ ಮರಾಠ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಪುಕ್ಷಟ್ಟಿ ಮಾಡ್ರಿ, ಕಾಲೇಜನ್ನು ಸ್ಕೂಲನ್ನು ಪುಕ್ಷಟ್ಟಿ ಮಾಡ್ರಿ, ಅದಕ್ಕೆಲ್ಲರ ಉಪಯೋಗ ಮಾಡ್ರಿ. ನಾಳೆ ಬೋರ್ಡ್ ಎಲೆಕ್ಟ್ರಾನಿಕ್ ಬೋರ್ಡ್ ಬಂದಾವೆಲ್ಲ ಸಮಾಜದಾಗ ಅಂತವನ್ನೆಲ್ಲ ಕ್ರಿಯೇಟ್ ಮಾಡ್ರಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರ, ಇವತ್ತ ಸಮಾಜನ ದಾರಿ ಏನ್ ತೋರ್ಸಾತಿರ್ತಾವೆಲ್ಲ ಸಮಾಜ ಹಿರಿಯರು ಒಳ್ಳೆ ದಾರಿ ತೋರಿಸ್ಲಿ ಅಂತ ಕೇಳ್ಕೊಳತ್ತೇನೆ. ಅದೇ ರೀತಿ ಇವತ್ತು ಏನ್ ಮೇಜರ್ಪಾ ಅಂತಂದ್ರ, ಇವತ್ತು ಇವ್ರು ಪುಂಡ್ಲಿಕ್ ಜಗದಾಳಿ ಅವರು, ನಾನು ಮರಾಠ ಸಮಾಜದ ಸದಸ್ಯ, ಇವರು ಲಿಂಗಪ್ಪ ಬಾಬೂಜಿ ಅಂತ ಇವರು ಸಮಾಜ ಸದಸ್ಯರು. ಇವ್ರು ಸಮಾಜ ಸದಸ್ಯರಿಲ್ಲ. ನಾಳೆ ಅದನ್ನು ಕೇಳ್ಬೋದು, ನಾವು ಯಾರ ಸಮಾಜ ಸದಸ್ಯರಿಲ್ಲ ಅಂತ. ಇವರು ಸಮಾಜ ಸದಸ್ಯಕ್ಕೆ ಅರ್ಜಿ ಕೊಟ್ಟಾರ 1 ವರ್ಷ ಆಯ್ತು. ಇವತ್ತಿನ ಮಟ್ಟ ನನಗೆ ಸದಸ್ಯತ್ವ ಕೊಟ್ಟರು. ಅದ್ರ ಬಗ್ಗೆ ತಾವು ಪುಂಡ್ಲಿಕ್ ಜಗದಾಳಿ ಅವರು ಮಾತಾಡ್ತಾರೆ. ಮೋಹನ್ ಮೋರೆ ಅವ್ರು ಇಷ್ಟೆಲ್ಲಾ ಡೆವಲಪ್ಮೆಂಟ್ ಮಾಡ್ಯಾರ, ಇದನ್ನ ಯಾಕೆ ಮಾಡಿದ್ರು ಅಂತ ಅನ್ನೋದ್ರ ಬಗ್ಗೆ ನನಗೂ ಇವತ್ತಿನ ಮಟ್ಟ ದೊಡ್ಡ ಹಿರಿಯರು, ದೊಡ್ಡ ವ್ಯಾಪಾರಸ್ಥರು, ಗಣ್ಯ ವ್ಯಕ್ತಿಗಳು, ನಮ್ಮ ಸಮಾಜದ ಹಿರಿಯರು ಇದನ್ನ ಯಾಕೆ ಮಾಡಿದ್ರು ಅಂತ ಅನ್ನೋದು, ಯಾಕೋ ಅವ್ರಿಗೆ ಯಾರ ತಲೆ ತುಂಬಿದ್ರು, ಏನ್ ಮಾಡಿದ್ರು ನನಗೂ ಗೊತ್ತಿಲ್ಲ. ಇದ್ರದ ಸ್ವ ಇಚ್ಛೆಯಿಂದ ಕೊಡ್ಸಿದ್ರೆ ನಾಳೆ ಅವ್ರ ಪೆನಲ್ನೇ ಹಾಕೊಂಡು ಕೆಲಸ ಮಾಡಿಸ್ಬಾರ್ದು. ಅವ್ರ ಸಮಾಜದಿಂದ 3-4 ವರ್ಷ ಬಹಿಷ್ಕಾರ ಹಾಕ್ಬೇಕು, ಯಾವ್ದೋ ಚುನಾವಣೆ ಮಾಡ್ಬಾರ್ದು ಅಂತ ಹೇಳಿ. ಏನ್ರ ವೈಯಕ್ತಿಕವಾಗಿ ಕೊಡ್ಸಿದ್ರ ಅಂತಂದ್ರ 100% ಅವ್ರು ನಾಳೆ ತಮ್ಮ ಪೆನಲ್ನ್ಯಾಗ 6 ಮಂದಿನ ತಗೋಬಾರ್ದು. ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಸುಧಾರಣೆ ಹೋರಾಟ ಸಮಿತಿ ಬಸವರಾಜ್ ಅವರು ಏನು ಹಮ್ಮಿಕೊಂಡಿರಲ್ಲ, ನಮ್ಮದು ಅವ್ರಿಗೆ ಕಲ್ಪಿಸಿದ್ವಿ ನಮ್ಮ ವಿಷಯನು. ಓಕೆ, ಕಲ್ಪಿಸಿದಾಗ ಏನಾಗಿದೆ ಅಂದ್ರೆ, ನಮ್ಮ ಧಾರವಾಡದ ವಿದ್ಯಾರ್ಥಿ ಮರಾಠ ಸಮಾಜದವರು ಮೆಂಬರ್ಶಿಪ್ ಮಾಡಕ್ ಅಲಾವ್ ಐತಿ. ಆಮ್ಯಾಕ ನಮ್ಮ ಫ್ರೆಂಡ್ಸ್ ಬೇರೆ ಊರಿನವರು ಬಂದು ಇಲ್ಲೇ ಬಾಡಿಗೆ ಇದ್ದು ಅವರು ಏನು ಮೆಂಬರ್ಶಿಪ್ ಡಾಕ್ಯುಮೆಂಟ್ ಬೇಕು, ಯಾಕಂದ್ರೆ ಒಂದು ಕಾನೂನು ಪ್ರಕಾರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಮೆಂಬರ್ಶಿಪ್ ಮಾಡ್ಕೋತೇವೆ ಅಂತ ಹೇಳಿ ವಿದ್ಯಾವರ್ತಕ ಮಂಡಳ ಒಳಗೆ ಐತಿ. ಅದೇ ತರ ನಾನು ನವಲೂರು ಪ್ರಾಪರು, ನಾನು ಇಲ್ಲಿ ಧಾರವಾಡದಲ್ಲಿ ವಾಸ ಮಾಡ್ತಿದ್ದೇನೆ. ಅದೇ ತರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಮತ್ತೆ ಒಬ್ಬರು ಡೈರೆಕ್ಟರ್ ಅನಿಲ್ ಭೋಸ್ಲೆ ಅವ್ರ ಮುಖಾಂತರ ನಾನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೇನೆ.
ಸಬ್ಮಿಟ್ ಮಾಡಿದ್ಮ್ಯಾಗ ಇಲ್ಲಿವರೆಗೂ ನನಗೆ ಏನು ಒಂದು ಲೆಟರ್ ಬಂದಿಲ್ಲ, ಒಂದು ಕಾಲ್ ಬಂದಿಲ್ಲ, ಏನು ಇನ್ಫಾರ್ಮೇಶನ್ ಬಂದಿಲ್ಲ. 1 ವರ್ಷ ಆದ್ರು ಆಮ್ಯಾಕ ಹಂಗೆ ಇನ್ಫಾರ್ಮೇಶನ್ ಬಂದಿದ್ರಾಗ ಸ್ವಲ್ಪ ಲೀಗಲಿ ಇಶ್ಯೂ ಐತಿ, ಅದಕ್ಕೆ ಹೋಲ್ಡ್ ಮಾಡಿದೆ ಅಂತ ಹೇಳಿದ್ದಾರೆ. ನಾನು ಒಂದೇ ಕೇಳುದು ನಿಮ್ಮ ಮುಖಾಂತರ ಅಂದ್ರೆ ಏನೋ ಇದ್ರೆ ಮೆಂಬರ್ಶಿಪ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು, ಸಮಾಜ ಬೆಳಿತಾ ಹೋಗ್ಬೇಕು ಅನ್ನೋದೇ ನಮ್ಮ ಎಲ್ಲಾರ್ದು ಉದ್ದೇಶ. ಈಗ ಆಕ್ಚುಲಿ ಹೇಳಿದ್ರು 20,000 ಜನಸಂಖ್ಯೆ ಇದೆ ಮರಾಠ ಸಮಾಜದ. ನಮ್ಮ ಮೆಂಬರ್ಶಿಪ್ ಇರೋದು ಅಷ್ಟೇ 3,600. ಅಂದ್ರೆ ಉಳಿದವ್ರು ಮರಾಠರಲ್ಲ, ಯಾಕೆ ಮಾಡ್ಕೋಬಾರ್ದು? ಯಾಕಂದ್ರೆ ಬೇರೆ ಬೇರೆ ಸಮಾಜ ನೋಡಿದಾಗ ಸೇಮ್ ಅವಾಗ ಗೋರ್ಮೆಂಟ್ ಅವ್ರಿಗೂ ಸಮಾಜ ಬೇರೆ ಬೇರೆ ಕಡೆ ಕೊಟ್ಟಾಗ ಅವ್ರು ಇವತ್ತಿಗೆ ಫುಲ್ ಡೆವಲಪ್ಮೆಂಟ್ ಆಗಿದೆ. ಮೆಂಬರ್ಶಿಪ್ ರಾಯಪುರ ಮಠನೂ ಹೋಗಿದ್ದಾರೆ. ನಮ್ಮದು ಹಳೆ ಏನೈತಿ ಮೆಂಬರ್ಶಿಪ್ ಅದು ಏರಿಯಾ ಏನು ಕವರ್ ಮಾಡಿದ್ರೆ ಅಲ್ಲಿವರೆಗೆ ಅಷ್ಟೇ ಐತಿ. ಅಲ್ಲಿವರೆಗೆ ಇದ್ದವ್ರ ಏನಿದ್ದಾರೆ ಏರಿಯಾದೊಳಗೆ ಇದ್ದವ್ರಿಗಾರ ಫುಲ್ ಮೆಂಬರ್ಶಿಪ್ ಮಾಡ್ಕೊಂಡು ಅಂದ್ರೆ ಸಮಾಜದಿಂದ ಏನ ಚಟುವಟಿಕೆಗಳು ನಡೀತಾವ, ಸಮಾಜದಿಂದ ಏನ ಹೆಲ್ಪಿಂಗ್ ನೇಚರ್ ಏನಿರುತ್ತದೆ ಅದನ್ನ ಅಲ್ಲೇ ಅವ್ರಿಗೆಲ್ಲರಿಗೂ ಮುಟ್ಟಿಸ್ಬೇಕಂತ ಹೇಳಿ ನಂದ ವಿನಂತಿ. ಯಾಕಂದ್ರೆ ಸಮಾಜದೊಳಗೆ ಡಾಕ್ಯುಮೆಂಟ್ ಕೊಟ್ಟುಗಳೇ ಪ್ರಾಬ್ಲಮ್ ಇದ್ರೆ ಅದನ್ನ ಫೋನ್ ಅಟೆಂಡರ್ ಇರ್ತಾನೆ, ಫೋನ್ ಮುಖಾಂತರ ಆಗ್ಲಿ ಆಮ್ಯಾಕ ಲೆಟರ್ ಮುಖಾಂತರ ಆಗ್ಲಿ ನಮಗ ತಿಳಿಸ್ಬೇಕಿತ್ತು. ಇಲ್ಲಿವರೆಗೂ ತಿಳಿಸಿಲ್ಲ. ನಿಮ್ಮ ಮುಖಾಂತರ ಏನಾರ ತಿಳಿಸಿದ್ರೆ ಅದನ್ನ ಏನೈತಿ ನೆಕ್ಸ್ಟ್ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನಮ್ದೊಂದು ಮೆಂಬರ್ಶಿಪ್ ನಂದು ಅಂತ ಒಬ್ಬಂದ ವ್ಯಕ್ತಿಗಲ್ಲ, ಎಲ್ಲ ಒಂದು 15-20,000 ಜನಸಂಖ್ಯೆ ಇರೋದ್ರ ಇಷ್ಟೂರ್ದು ಮೆಂಬರ್ಶಿಪ್ ಆದ್ರೆ ಇಷ್ಟೂರ್ಗೆ ಅನುಕೂಲ ಆಗತ್ತೆ. ಇದು ಏನು ವಿದ್ಯಾವರ್ಧಕ ಸಂಘ ಅಂದ್ರೆ ಒಂದು ಎಜುಕೇಶನ್ ಸೊಸೈಟಿ ನಾ ತಿಳ್ಕೊಂಡಿರೋ ಪ್ರಕಾರ ನನ್ನ ವೈಯಕ್ತಿಕ. ಅದ್ರೊಳಗೆ ಏನಾಗುತ್ತೆ ಅಂದ್ರೆ ಎಲ್ಲಾರು ಮೆಂಬರ್ಶಿಪ್ ಇತ್ತಂದ್ರೆ ಅವರ ಬಡ ಮಕ್ಕಳು ಆಮ್ಯಾಕ ಮಕ್ಕಳ ಎಜುಕೇಶನ್ ಒಂದು ಸಮಾಜದಿಂದ ಒಂದು ಡೊನೇಷನ್ ಆಗ್ಲಿ ಆಮೇಲೆ ಫೀಸ್ ಆಗ್ಲಿ ಒಂದು ಕಮ್ಮಿ ಇರುತ್ತೆ, ಆಮ್ಯಾಕ ರೀಸನಬಲ್ ಇರುತ್ತೆ ಅನ್ನೋದಕ್ಕೆ ಸಮಾಜದ ಸಲುವಾಗಿ ಎಜುಕೇಶನ್ಗೆ ಹೋಗ್ಬೇಕು ಎಲ್ಲ ಹುಡುಗರು ಅಂತೇಳಿ ಇದು ಒಂದು ಸೊಸೈಟಿ ಇರುವುದಲ್ಲಿ ನಮ್ಮ ಮರಾಠ ಸಮಾಜದ ಬೇರೆ ಏನು ಇಲ್ಲ. ಅಲ್ಲಿ ಏನೋ ಒಂದು ರೆವೆನ್ಯೂ ಬರುತ್ತೆ. ಅಲ್ಲಿ 13 ವಾರ್ಡ್ ಐತಿ. 13 ವಾರ್ಡ್ ನಾವ್ ಇದನ್ನ 10 ಸತಿ ಆತ್ರ ಹೇಳತ್ತ ಎಲ್ಲಾರು ಅಧಿಕಾರ ಮ್ಯಾಗ ಕುಂಡ್ರ ಮಟ್ಟ ಈ ಕಡೆ ಇಲ್ಲಿ ಅವ್ರು ನೀವು ಮೆಂಬರ್ಶಿಪ್ ಮಾಡ್ಕೊಳ್ಳೋಕೆ ತಯಾರಿಲ್ಲ. ನಾನಲ್ಲ, ಅದೇ ಆಡಳಿತದಾಗ ಯಾರ ಅದಾರ ಅವ್ರು ಮಾಡ್ಕೋಬೇಕು. ನೀವು ಗ್ರಾಮೀಣ ಹೊಂಟಿರ ಇನ್ನೂ ಸರ್ ನಮ್ಮ ಎಲ್ಲ ಬರುವ ಸಿಟಿ ಒಳಗ ಬರ್ತಾವ, ರಾಯಪುರ ಮಠ ಸಿಟಿ ಒಳಗ ಬರ್ತಾವ. ಸುತ್ತಮುತ್ತಲಿ ಡೆವಲಪ್ಮೆಂಟ್ ಆಗ್ಯಾವ. ಸಿಟಿ ಒಳಗೆ ಏನ್ ಕಾರ್ಪೊರೇಷನ್ ಅಂಡರ್ ಇದಾವೆ ಅವನ್ನ ಇನ್ನೂ ಮೆಂಬರ್ಶಿಪ್ ಆಗಿಲ್ಲ ಫುಲ್. ಇನ್ನು ನೆಕ್ಸ್ಟ್ ಮತ್ತೆ ಗ್ರಾಮೀಣಗೆ ಹೋಗ್ಬೇಕು. ಫುಲ್ ಇಲ್ಲಿ ಕವರ್ ಆದ್ಮೇಲೆ ಮತ್ತೆ ಗ್ರಾಮೀಣಗೆ ಹೋಗ್ಬೇಕು. ಇನ್ನು ಇಲ್ಲಿ ಸಿಟಿ ಒಳಗ ಆಗ್ತಾ ಇಲ್ಲ. ಅದು ಸಿಟಿ ಒಳಗ ಇನ್ನು ಮುಂದೆ ಯಾರು ಬರ್ತಾರ ಅವರು ಮೆಂಬರ್ಶಿಪ್ ಮಾಡ್ಕೊಳ್ಳಿ, ಎಲ್ಲರಿಗೂ ಅನುಕೂಲ ಮಾಡ್ಕೊಳ್ಳಿ ಅಂತೇಳಿ ನಮ್ಮದು ಒಂದು ಮನವಿ. ಪುಂಡ್ಲಿಕ್ ಜಗದಾಳೆ. ಇದ್ರ ಬಗ್ಗೆ ಒಂದು ಕಳಕಳಿ ಇರುವಂತಾರಷ್ಟು ಯಾರು ನಾವು ಆದ್ರೂ ಎಲೆಕ್ಷನ್ ಕುಂದಿರ್ಬೇಕು ಮಾಡ್ಬೇಕನ್ನಲ್ಲ, ಎಲೆಕ್ಷನ್ ಕುಂದಿರ್ಬೇಕು ಪ್ಯಾನಲ್ ಮಾಡ್ಬೇಕನ್ನಾರ ಯಾರು ಇದ್ರ ಬಗ್ಗೆ ವಿಚಾರಣೆ ಮಾಡಿಲ್ಲ. ಒಳ್ಳೇದಾಗ್ಲಿ ಕರೆಕ್ಟ್ ಆಗಿ ಅವಧಿ ಪೂರ್ಣಗೊಳ್ಳಿ ಅನ್ನೋ ಒಂದು ಉದ್ದೇಶ ಇದ್ದಾರಷ್ಟೇ ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಮುಂದಿನಿಂದ ಹೋರಾಟ ಮಾಡೋದನ್ನ ಆತರ ಯಾರ್ಯಾರಿಗೆ ಅದ್ರ ಬಗ್ಗೆ ಜ್ಞಾನ ಐತಿ, ತಿಳುವಳಿಕೆ ಮಟ್ಟ ಐತಿ ಅವ್ರೆಲ್ಲರೂ ಬಂದು ನಮ್ಗೆ ಸಾಥ್ ಕೊಡ್ರಿ. ಅದು ಏನೈತಿ ಇವತ್ತಿಲ್ಲ ನಾಳೆ, ಇವತ್ತಾಗಿಲ್ಲ ಅಂದ್ರು ನಾಳೆ ಆದ್ರೂ ಒಂದು ಒಳ್ಳೆ ತಿಳುವಳಿಕೆ ಮಟ್ಟಕ್ಕೆ ಸಮಾಜ ಸುಧಾರಣೆ ಆಕೈತಿ ಅನ್ನೋ ಒಂದು ಉದ್ದೇಶ ನಮ್ದು. ನನ್ನ ಹೆಸರು ನಿಂಗಪ್ಪ ಬಾಗೂಜಿ.